ಇವತ್ತಿನ ವ್ಲಾಗ್ ವಿಡಿಯೋ ಶೂಟ್ ಮಾಡುವಾಗ ನನಗೆ ತುಂಬಾ ಬೇಜಾರು. ಯಾಕೆ ಅಂತ ಕೇಳ್ತೀರಾ? ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗ್ತದೆ. ನೋಡಿ ಗಾಯ್ಸ್, ಬೆಳಗ್ಗೆ ಎದ್ದು ಹಿಂಗಿದ್ದವನು ಚೆನ್ನಾಗಿ ಹಿಂಗ್ ರೆಡಿ ಆದೆ. ಎದ್ದು ಸ್ನಾನಗಿನ ಎಲ್ಲ ಮಾಡಿ ರೆಡಿ ಆಗೋಷ್ಟಿಗೆ 11 ಗಂಟೆ ಆಗ್ಬಿಟ್ಟಿತ್ತು. ಸರಿ ಆದ್ರೆ ಆಗ್ಲಿ ಬಿಡ ಅಂತ ಊಟ ಏನ್ ಮಾಡೋರು ಅಂತ ನೋಡಿದ್ರೆ ದಿನ ಮಾಡೋದೇ ಇವತ್ತು ಮಾಡೋದು ಏನಂತೀರಾ? ಅನ್ನ ಸಾಂಬಾರ್ ನೆಂಚ್ಕೊಳ್ಳೋಕೆ ನಿಮ್ಗೆ ಊಟ ಗೀಟ ಎಲ್ಲ ಆಯ್ತು. ಮನೇಲಿ ಬಿದ್ದು ಮನ್ಸು ಬರ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಈಚೆ ಹೋಗೋಣ ಅಂತ ಈಚೆ ಹೋಗ್ತಾ ಇದ್ವಿ. ಅದಕ್ಕೆ ನಮ್ಮ ತಂಗಿ ಏನ್ ಕೇಳಿದ್ಲು, ಅದಕ್ಕೆ ನಾನೇನ್ ಹೇಳ್ದೆ ನೋಡಿ. ಶ್ವೇತಾ ಬಾಯ್ ತಿರ್ಗಾ ಹಂಗೆ ವಿಡಿಯೋ ಮಾಡ್ಕೊಂಡು ಈಚೆ ಬರ್ತಾ ಇದ್ದೆ. ಅಲ್ಲಿ ನೋಡಿ ನನ್ನ ಫಾಲೋವರ್ಸ್ ನೋಡಿ ಮೇಲೆ ಅಲೋ ಮಾಡ್ತಾರೆ. ನೀವು ಅಲೋ ಮಾಡಿ ಗೈಸ್. ಹೊರಗೆ ಹೋಗೋ ಜೋಶಲ್ಲಿ ಚಪ್ಪಲಿನೇ ಹಾಕೊಂಡಿಲ್ಲ, ಹಿಂಗೆ ಹೋಗ್ತಾ ಇದ್ದೀನಿ. ಇವತ್ತು ಯಾಕೋ ನಾನು ಫುಲ್ ಕಿಚ್ಚಂತ ರೆಡಿ ಆಗಿದ್ದೀನಿ ಅನ್ಕೊಂಡ್ರೆ ಗೈಸ್. ಇವತ್ತು ನನ್ನ ಕೆಲಸ ರಜೆ, ಅದಕ್ಕೆ ಫುಲ್ ಸ್ನಾನ ಮಾಡಿ ನೋಡ್ಬೋದು ಫುಲ್ ಫ್ರೆಶ್ ಆಗಿ ಗಿಚ್ ಅಂತ ರೆಡಿ ಆಗಿದ್ದೀನಿ. ಇಲ್ಲಿ ಮನೆ ಕಟ್ಟಕ್ಕೆ ಬುನಾದಿ ತೊಡುವಾಗ ಯಾವುದೋ ಮೂರ್ತಿ ಸಿಕ್ಕಿದೆ ಅಂತ ಇಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ. ಇವಾಗ ಈ ನೋಡ್ತಿರೋ ದೇವಸ್ಥಾನ ಫುಲ್ ರೆಡಿಮೇಡ್ 2 ತಿಂಗಳಲ್ಲಿ ಇಷ್ಟು ಕಟ್ಸ್ಬಿಟ್ಟವ್ರೆ. ಹೋಗ್ಬಿಟ್ಟು 1/2 ಅವರ್ ಆ ಕಡೆ ಸುತ್ತಲಾಡ್ದೆ. ಫ್ರೆಂಡ್ಸ್ ಯಾರು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಬಂದು ಊಟ ನೋಡ್ತೀನಿ. ಬೆಳಗ್ಗಿದೆ ಇತ್ತು ಅನ್ನ ಸಾಂಬಾರ್. ಇವತ್ತು ಕೆಲಸ ರಜೆ ಅಲ್ವಾ, ಅದಕ್ಕೆ ಫುಲ್ ಮಲ್ಕೊಂಡ್ಬಿಟ್ಟಿದೆ. ಮಧ್ಯಾಹ್ನ ಊಟ ಏನಾಯ್ತು ಅಂತ ಎದ್ದು ನೋಡಿದ್ರೆ ಬೆಳಗ್ಗೆದೆ ಅನ್ನ ಸಾಂಬಾರ್ ಮಾಡಿಕವ್ರೆ. ಈ ಹೋಟ್ಲಲ್ಲಿ ಅಡುಗೆ ಮಾಡೋದು ವಿಡಿಯೋ ಮಾಡುವಾಗ ವಿಡಿಯೋ ಮಾಡಬೇಡ ಅಂತ ಫುಲ್ ಅವಾಜ್. ಅದಕ್ಕೆ ನನಗೆ ತುಂಬಾ ಬೇಜಾರಾಯ್ತು ಗೈಸ್. ನೋಡಿ ನೀವೇ ಯಾಕೆ ಅಡಿಗೆ ಅಷ್ಟೇ ಮಾಡ್ಬಾರ್ದು. ಇಲ್ಲ ಹೋಟೆಲ್ಗೆ ಒಂದು ಗೋಬಿ ರೈಸ್ ತಗೊಂಡೆ ಗೈಸ್. 70 ರೂಪಾಯಿ ಗೈಸ್ ಒಂದು ಗೋಬಿ ರೈಸು. ನಿಮ್ಮ ಕಡೆ ಎಷ್ಟು ಅಂತ ಕಮೆಂಟ್ ಮಾಡಿ.